ನಿಮ್ಮೆಲ್ಲರ ಮಧ್ಯೆ ಇರುವಂತಹ ಒಂದು ಬಾಂಡಿಂಗೇ ಕಾರಣ ಆಗುತ್ತೆ. ಸೊ ಆ ಬಾಂಡಿಂಗ್ ಹೆಂಗೆ ಕ್ರಿಯೇಟ್ ಆಯಿತು, ಒಬ್ಬೊಬ್ಬರನ್ನ ಹೆಂಗೆ ಅಪ್ರೋಚ್ ಮಾಡಿದ್ರಿ ನೀವುಗಳೆಲ್ಲ ಅಂತ? ಅಂದರೆ ನಾವು ಅಪ್ರೋಚ್ ಅಂದರೆ ನಾವು ಅಪ್ರೋಚ್ ಮಾಡ್ಕೊಂಡಿಲ್ಲ ಸರ್. ಅದು ನಮ್ಮ ಮೋಹಿತ್ ಸರ್ ಈಗ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ನಮಗೆ ರಿಹರ್ಸಲ್ ಮಾಡಿ ಆ್ಯಕ್ಟ್ ಮಾಡಿಸಿ ಅದೊಂದು ಪ್ರತಿಯೊಂದು ಜವಾಬ್ದಾರಿನೂ ಅವರೇ ತೊಗೊತಾ ಇದ್ದಿದ್ದು. ನಮ್ಮ ಕೆಲಸ ಏನು ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮಾಡಿಬಿಟ್ಟು ರಿಲೀಸ್ ಆದಮೇಲೆ ಕಮೆಂಟ್ಸ್ಗಳು, ಏಕೆಂದರೆ ಅವರು ಈ ಕ್ರೆಡಿಟ್ಸ್ಗಳು ಯಾವುದೂ ಅವ್ರು ತಗೊಳ್ಳಲ್ಲ, ಎಲ್ಲ ನಮಗೆ ಕಮೆಂಟ್ಸ್ಗಳು ಬರೋದು, ಪ್ರತಿಯೊಂದನ್ನು ಬರೋದು. ಬಟ್ ಜವಾಬ್ದಾರಿ ಮಾತ್ರ ಅವರೇ ಜಾಸ್ತಿ ತೊಗೊಳ್ಳೋದು. ಇನ್ನೇನು ಕ್ವಶನ್ ಏನು ಹೇಳಿದ್ರು? ಇನ್ನೇನು ಕ್ವಶನ್ ಇಲ್ಲ, ನಾನೇನೋ ಹೇಳ್ಬೇಕು ಅಂದ್ಕೊಂಡೆ. ಕ್ವಶನ್ ಏನು? ಅಂದರೆ ಸರ್ ನಮ್ಮ ಬಾಂಡಿಂಗ್ ಅನ್ನಂದರೆ ನಾವು ಏನಾರ ಪರ್ಸ್ನಲ್ ಬಾಂಡಿಂಗ್ ಅಂತ ಏನಾರು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಇಷ್ಟು ದೂರ ಬರ್ತಾ ಇರಲಿಲ್ಲ ಅನಿಸ್ತದೆ. ನಾವು ಏನಂದರೆ ನಾವು ಶಾರ್ಟ್ ಫಿಲಮ್ ರಿಹರ್ಸಲ್ ಮಾಡ್ತೀವಿ, ಶೂಟ್ ಮಾಡ್ತೀವಿ, ಅದಾದಮೇಲೆ ನಮ್ಮ ಕೆಲಸ ನಾವೇನಿದೆ ಪರ್ಸ್ನಲ್ ಕೆಲಸ ನಾವು ಮಾಡ್ಕೊತೀವಿ. ನಾವು ಪರ್ಸ್ನಲ್ ಬಾಂಡಿಂಗ್ ಇಟ್ಕೊಳ್ಳದೇ ಇರೋ ಕಾರಣನೇ ನಾವು ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಬಂದಿರೋದು ಅನಿಸ್ತದೆ. ಪ್ರೊಫೆಷ್ನಲ್ ಆಗಿ ನಾವು ಯಾವತ್ತಿರ್ತೀವೋ ಅಲ್ಲಿ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ ಅಂತ ಅನಿಸ್ತದೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ನಾವು.